ಮೆಕ್ಸಿಕೋ ಕ್ಯಾನ್ಕುನ್ ಸುತ್ತಮುತ್ತ ಕಂಡುಬರೋ ಈ ತರ ಬ್ಯೂಟಿಫುಲ್ ಬಾವಿಗಳ ತರ ಇರೋ ನ್ಯಾಚುರಲ್ ಸಿಂಕ್ ಹೋಲ್ಸ್ ನ ಸೆನೋಟೇಸ್ ಅಂತ ಕರೀತಾರೆ. ಲೈಮ್ ಸ್ಟೋನ್ ಎರೋಷನ್ ಆಗಿ ಕೇವ್ಸ್ ತರ ಫಾರ್ಮ್ ಆಗಿ ಆ ಸೀಲಿಂಗ್ ಆಫ್ ದ ಕೇವ್ ಕೊಲ್ಯಾಪ್ಸ್ ಆಗಿ ಒಂದು ಬಾವಿ ತರ ಕ್ರಿಯೇಟ್ ಆಗುತ್ತೆ. ಇದೊಂದು ನೇಚರ್ ಸೃಷ್ಟಿ ಮಾಡಿದ ಒಂದು ಅದ್ಭುತ ಅಂತಾನೆ ಹೇಳ್ಬೋದು. ಈ ತರ ಸೆನೋಟೇಸ್ 7,500ಕ್ಕಿಂತ ಜಾಸ್ತಿ ಇದೆ ಈ ಸುತ್ತಮುತ್ತ ಏರಿಯಾದಲ್ಲಿ. ಒಂದೊಂದು ಸರ್ಫೇಸ್ ಗೆ ಓಪನ್ ಆಗಿರುತ್ತೆ, ಸ್ವಿಮ್ಮಿಂಗ್ ಪೂಲ್ ತರ ಕಾಣಿಸುತ್ತೆ. ಇನ್ನೊಂದೊಂದು ಹಾಫ್ ಕವರ್ಡ್ ಆಗಿರೋ ಒಂದು ಬಾವಿ ತರ ಕಾಣಿಸುತ್ತೆ. ಇನ್ನೊಂದೊಂದು ಕಂಪ್ಲೀಟ್ ಆಗಿ ಕವರ್ ಆಗಿರುತ್ತೆ. ಫಿಫ್ತ್ ವಂಡರ್ ಆಫ್ ದ ವರ್ಲ್ಡ್ ಚಿಚಿನ್ ಇಟ್ಸಾ ನೋಡಿದ್ವಲ್ಲ, ಅದ್ರ ಒಳಗೂ ಕೂಡ ಒಂದು ಸೆನೋಟೆ ಇತ್ತಂತೆ. ಮಾಯನ್ ಲ್ಯಾಂಗ್ವೇಜ್ ಅಲ್ಲಿ ಸೆನೋಟೆ ಅಂದ್ರೆ ಸೇಕ್ರೆಡ್ ವೆಲ್ ಅಂತ ಅರ್ಥ. ಇದರಲ್ಲಿ ಸ್ಟೋರ್ ಆಗಿರೋ ನೀರು ರೈನ್ ವಾಟರ್ ಆಗಿರೋದ್ರಿಂದ ಇದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಶ್ ವಾಟರ್ ಅಂತಾನೆ ಹೇಳ್ಬೋದು. ಈ ತರ ಸೆನೋಟೇಸು ನೇಚರ್ ಬ್ಯೂಟಿನ ಎಂಜಾಯ್ ಮಾಡ್ಕೊಂಡು ಸ್ನಾರ್ಕ್ಲಿಂಗು, ಸ್ವಿಮ್ಮಿಂಗು, ಡೈವಿಂಗ್ ಮಾಡೋದಕ್ಕೆ ಪಾಪ್ಯುಲರ್. ನಾವು ಬಂದಿದ್ದು ಇಕ್ಕಿಲ್ ಅನ್ನೋ ಸೆನೋಟೆಗೆ. ಇದಕ್ಕೆ ಎಂಟ್ರಿ ಫೀಸ್ ಕೂಡ ಇತ್ತು, ಹಾಗೆ ಲೈಫ್ ಜಾಕೆಟ್ ಕೂಡ ಕೊಡ್ತಾರೆ. ಯಾಕಂದ್ರೆ ಸಖತ್ ಡೀಪ್ ಇದೆ. ಕೆಳಗೆ ಹೋಗೋದಕ್ಕೆ ಆಲ್ಮೋಸ್ಟ್ 150 ಫೀಟ್ ಅಷ್ಟು ಆಳ ಇದೆ. ಕೆಳಗೆ ಮೆಟ್ಲು ಇಳ್ಕೊಂಡು ನಡ್ಕೊಂಡು ಹೋಗ್ಬೇಕು. ಆಮೇಲೆ ಅದ್ರೊಳಗಡೆ ಎಷ್ಟು ಆಳ ಇದೆಯೋ ಗೊತ್ತಿಲ್ಲ, ಮೇ ಬಿ 100-200 ಫೀಟ್ ಅಷ್ಟು ಇರ್ಬೋದು ಅಂತ ಹೇಳ್ತಾ ಇದ್ರು. ಸೊ ಲೈಫ್ ಜಾಕೆಟ್ ಇಲ್ದೆ ಹೋಗೋ ಚಾನ್ಸೇ ಇಲ್ಲ. ಲಾಕರ್ ರೂಮ್ಸ್, ಚೇಂಜಿಂಗ್ ರೂಮ್ಸ್ ಎಲ್ಲ ಅಲ್ಲೇ ಇರುತ್ತೆ. ಎಲ್ಲ ಚೇಂಜ್ ಮಾಡ್ಕೊಂಡು ಒಂದ್ ರೌಂಡ್ ಫ್ರೆಶ್ ವಾಟರ್ ಅಲ್ಲಿ ಶವರ್ ತಗೊಂಡ್ ಬರ್ಬೇಕು. ಯಾಕಂದ್ರೆ ಗಲೀಜ್ ಮಾಡ್ಬಿಡ್ಬಾರ್ದಲ್ಲ ನಾವ್ ಇದನ್ನ. ಅದಕ್ಕೆ ಕೆಳಗೆ ಇಳಿದ ಮೇಲೆ ಆ ಮೇಲ್ಗಡೆ ತಲೆ ಎತ್ತಿ ಆ ಫುಲ್ಲು ಆ ಕೇವ್ ತರ ಇರೋ ಆ ಬಾವಿನ ನೋಡಕ್ಕೆ ಒಂದು ಬ್ಯೂಟಿಫುಲ್ ಸೀನರಿ ಅಂತಾನೆ ಹೇಳ್ಬೋದು. ಆ ಮರಗಳ ಆ ನೀರಲ್ಲಿ ಇಳಿದ್ರು ಕೂಡ ಎಷ್ಟೊಂಥರ ಪ್ಯೂರ್ ವಾಟರ್ ಫೀಲ್ ಬರ್ತಾ ಇತ್ತು ನಮ್ಗೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ ಮಾಡೋದಕ್ಕೂ ಈ ತರ ಈ ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋ ಫ್ರೆಶ್ ವಾಟರ್ ಇಂದ ತುಂಬಿರೋ ಕೇವ್ ಒಳಗೆ ಸ್ವಿಮ್ ಮಾಡಕ್ಕೆ, ನೀರಲ್ಲಿ ಇಳಿಯಕ್ಕೆ ಒಂದು ಫುಲ್ ಖುಷಿ ಆಗ್ತಾ ಇತ್ತು. ಜಂಪ್ ಮಾಡ್ಬೇಕಾಗಿತ್ತು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಭಯ ಫುಲ್ ಜಂಗ್ ಅಂತ ಜಂಪ್ ಮಾಡೋದಿಕ್ಕೆ ಸ್ಲೋ ಆಗಿ ಇಳಿದು ಆಮೇಲೆ ಒಂದ್ ಸ್ವಲ್ಪ ರೂಢಿ ಆದ್ಮೇಲೆ ಒಂದೊಂದ್ ಸ್ಟೆಪ್ಪೆ ಹೈ ಹೋಗಿ ಜಂಪ್ ಮಾಡಿದ್ದಾಯ್ತು. ಆದ್ರೆ ನಮ್ಮಲ್ಲಿ ಸೂಪರ್ ಧೈರ್ಯವಾಗಿ ಜಂಪ್ ಮಾಡಿದ್ದು ನಮ್ ಚಿನ್ಕುರಳಿ ಪಟಾಕಿ ಉನ್ನತಿ. ಇಲ್ಲಿ ನಮ್ಗೆ ನಮ್ಮ ಫಾಲೋವರ್ಸ್ ಕೂಡ ಸಿಕ್ಕಿದ್ರು. ಫಸ್ಟ್ ಕನ್ನಡದಲ್ಲಿ ಮಾತಾಡ್ತಿದ್ರ ಅನ್ಬಿಟ್ಟು ನಾನು ನಿಮ್ಮನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರು. ವಾವ್, ಮೆಕ್ಸಿಕೋದಲ್ಲಿ ಸಿಕ್ಕ ನಮ್ಮ ಕನ್ನಡಿಗರು ಅಂತ ಖುಷಿ ಕೂಡ ಆಯ್ತು.